ಕಾಯಿನ್ ಆಗ್ತಾ ಇವಾಗ ಎಷ್ಟು 200 ಗ್ರಾಮ್ ಕಡಿಮೆ ಆಗ್ಬಿಟ್ಟಿದ್ಯಾ? ನಿನ್ನೆ ತಗೊಂಡೋಗ ಇದನ್ನ ಜಮೀನ್ದಾರು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದ್ರೆ ನಮ್ಮ ಅಮ್ಮನ ಗಾರ್ಡನಿಗೆ ಬಂದ್ಬಿಟ್ಟು ಅವ್ರು ಲಿಚ್ಚಿ ಫ್ರೂಟ್ ಹಾಕ್ತವ್ರೆ ಕೆಳಗಡೆ ನೆಲಕ್ಕೆ. ಅದು ನೋಡಕ್ ಬಂದೆ, ಅಲ್ಲಿ ಹಾಕ್ಬಿಟ್ಟವ್ರೆ. ಇನ್ನೊಬ್ಬ ಸ್ಕೂಲ್ ಫ್ರೆಂಡು ಹರ್ಷ ಎಸ್ ಗೌಡ ಬಂದವನ್ ನೋಡಿ. ಸ್ಕೂಲ್ ಫ್ರೆಂಡ್ ಯಾರು ಫಸ್ಟ್ ಬಂದಿರ್ಲಿಲ್ಲ, ಇವನೇ ಬಂದವ್. ನಾಳೆ ಎಲ್ಲ ಕ್ಯಾಮ್ರಾ ಇಟ್ಬಿಡು, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಎಷ್ಟನೇ ಕ್ಲಾಸಿಂದ ಫ್ರೆಂಡ್ ಹೇಳ ಆಂಟಿ ಗೈಸ್? ಆರ್ಡರ್ ಮಾಡಿದ್ದು ಗೈಸ್, ಇದು ಮೊಬೈಲ್ ತರಿಸಿದ್ದು ಬುಕ್ ಮಾಡಿ. ಇನ್ನೊಂದು ತರಿಸ್ಬೇಕು, ಆರೆಂಜ್ ಗಿಡ ಒಂದ ಮಿಚ್ಚಿ ನಾಳೆ ಬರುತ್ತೆ, ತಿಂತೀವಿ. ದಾರ ಇಸ್ಕೊಂಬರ್ತೀನಿ. ಟೊಮೆಟೊ ಗಿಡ ಕಟ್ಟನೆ, ಇದು ಬಿದೋಗದೆ, ಅದು ಬಿದೋಗದೆ. ದಾರ ಕಟ್ ಮಾಡ್ಕೊಂಡಿದ್ದೆ. ಈ ಗಿಡ ಬಿದ್ದೋಯ್ತು, ಅದಕ್ಕೆ ಎಲ್ಲ ಬಿದ್ದೋಯ್ತು. ಮಾಡಲ್ಲ, ಅದಕ್ಕೆ ನನಗೆ ಬೈತವ್ರೆ. ಅದಕ್ಕೆ ಇನ್ನೊಂದ್ಸಲಿ ಇದು ಒಳಗೆ ಬರಲ್ಲ. ನೆಕ್ಸ್ಟಿಂದ ಸಾವಿತ್ರ ಮುಂತೋಟ ಬ್ಲಾಗ್ ಬರಲ್ಲ ಗೈಸ್. ಇದು ನಾನೇ ಕಿತ್ತಾಕಿರೋದು, ಅದಕ್ಕೆ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಅಲ್ಲಿ ನೈಮುರಿ ಮುಂದೆ ಏನೇನು ಮಾಡ್ತಾರೆ ಎಲ್ಲ ಹೊರಗಡೆ ಹೋಗೋದಿದೆ ಗೈಸ್. ಅಲ್ಲಿ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬರೋಣ. ನಮ್ ಟಾಪರ್ನ ಕರ್ಕೊಂಡು ಏನ್ ಕಾಯಿನು ಕಾಯಿನ ಅವ್ರ ಹತ್ರ ನೇಸ್ಕೋ ನಿಮಿಷ ಎತ್ಕೊಳ. ನೀನೇ ಕೊಡ್ಸೋದಲ್ಲನು, ಅದಕ್ಕೆ ಏನ್ ಸ್ಮೈಲ್ ನೋಡು. ಇದ್ದು ವಿಡಿಯೋ ಮಾಡ್ತಿದ್ಯಾ? ಇವಾಗ ತಿಂದ್ಬಿಟ್ಟು ಸಿಗ್ತೀನಿ ಒಂದ್ ವೆಯ್ಟ್ ತೋರಿಸ್ತೀನಿ. ತಿರ್ಗಾ ಕಡೆಗೆ ನೋಡಿ ನೋಡಿ ನೋಡಿ. ಆಯ್ತು ನಿಧಾನಕ್ಕೆ ತಿನ್ನು. ವಿಡಿಯೋ ಮಾಡ್ತಿದ್ದೀನಿ. ಹಲೋ, ಬಾ ನಮ್ಮಿಬ್ರು ಬಗ್ಗೆ ಆಡಿಯನ್ಸ್ ಬರೋಣ. ನಂಗೆ ಕ್ಯಾಮ್ರಾ ಕಾಣುತ್ತೆ. ನಿನಗೆ ನಿನ್ ಕ್ಯಾಮ್ರಾ ಕಾಣಿಸ್ಬೇಕಾ? ಡೋಂಟ್ ಅಂಡರ್ಸ್ಟ್ಯಾಂಡ್ ಇದು. ಜ್ಯೂಸ್ ಮುಚ್ಕೊಂಡು ಬಾಯ್ ಬಾಗ. ನನ್ನ ಹೆಸರು ವರ್ಷ. ನಾವಿಬ್ರು ಫ್ರೆಂಡ್ಸು. ಅಭಿ ಮಜಾ ಆಗ ಬಿಡು. ಅಲ್ಲ, ನಾವಿಬ್ರು ಆಮೇಲೆ ಫ್ರೆಂಡ್ಸು. ಇವಾಗ ಸುಮ್ನೆ ಹಂಗೆ ಆಚೆ ಬಂದಿದ್ವಿ ಟೈಮ್ ಪಾಸ್ಗೆ. ನೋಡಿ, ಇವನು ನನ್ಗೆ 12 ವರ್ಷನಾ? ಜಾಸ್ತಿ 13 ಇರುತ್ತೆ. 1ನೇ ಕ್ಲಾಸ್ ಅಲ್ವಾ, ಇವಾಗ ಇಂಜಿನಿಯರ್. 13. 1ನೇ ಕ್ಲಾಸಿಂದ ಫಸ್ಟ್ ನಮ್ಮ ಮನೆಯಿಂದ ಎತ್ತಿದ್ರು. ಅದಕ್ಕೆ ಬಂದು ನನ್ನ ಹುಡಿಕಂಡ. ಚೆನ್ನಾಯ್ತಾ? ನನ್ನ ಹುಡಿಕಂಡ. ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ಒಂದೇ ಸ್ಕೂಲು, ಆಮೇಲೆ ಒಂದೇ ಕಾಲೇಜು. ಆದ್ರೆ ಇಂಜಿನಿಯರಿಂಗ್ ಮಾತ್ರ ಬೇರೆ ಬೇರೆ. ಇವೆಲ್ಲ ಮುಗಿಸ್ಬಿಟ್ಟು ಇವ್ನ್ ವೆಯ್ಟ್ ಚೆಕ್ ಮಾಡ್ತಾನಂತೆ. ವೆಯ್ಟ್ ಚೆಕ್ ಮಾಡ್ಬಿಟ್ಟು ಡೈರೆಕ್ಟ್ ಮನೆಗೆ ಹೋಗಿ ಇವಾಗ ವೆಯ್ಟ್ ಚೆಕ್ ಮಾಡೋಣ. ಮಾಡೋ ನೀನ್ ಮಾಡೋ, ಪರವಾಗಿಲ್ಲ. ಚಪ್ಪಲಿ, ಅಯ್ಯೋ ಚಪ್ಪಲಿನ ತೂಕ ಬರುತ್ತಂತ ಹಿಂಗೆ. ಪರವಾಗಿಲ್ಲ, ಹಾಕ ಕರೆಕ್ಟ್ ನಿಂತ್ಕೋ. ಎಲ್ಲಿ ಬರ್ತೋ ಕಾಯಿನ್ ಆಗ್ತಾ? ಗೈಸ್ ವರ್ಕ್ ಆಗ್ತಿಲ್ಲ. ಏನ್ ಹಿಂಗ್ ಹೊಡಿತಿದ್ಯಾ? ನೀಚೆ ಬಂದ್ಬಿಡುತ್ತೆ ದುಡ್ಡು. ಅಷ್ಟ್ ಬರ್ತಿಲ್ಲ. ಕೇಳೋರ್ನ ನನ್ನ
ನಿಂತ್ಕೊಂಡ ಫಸ್ಟು ನಾನು ಇನ್ನೊಂದು ಒಂದ್ಸ ಕೇಳ್ಬಿಡೋಣ. ಅಪಿ ಅರೆ ಹುಡ್ಗ ಬರ್ತಿಲ್ವಲ್ಲ ಇದು ಕಾಯಿನ ಆಗ್ತಾ ಬರ್ತಿಲ್ಲ. ಇವನ್ ವೆಯ್ಟೇ ತಡೀತಿಲ್ಲ ಅನ್ಸುತ್ತೆ ನನ್ ಪ್ರಕಾರ. ಹೋಗ್ಲಿ ಬಾಯಿ ಇನ್ನೇನು ಬೇರೆ ಕಡೆ ನೋಡೋಣ. ಕಾಯಿನ ಆಗ್ತಾ ಬರ್ಲಿಲ್ಲ. ನಿಂತ್ಬಿಟ್ಟು ಹಾಕ್ತಾವ್ ಗೈಸ್. ಸಪ್ರೇಟ್ ಇನ್ನೊಂದ್ ಕಾಯಿನ್ ಇಸ್ಕೊಂಡು ಹಾಕ್ತಾವ್ ತಿರ್ಗಾ. ಬಂತು. ಬಂತ ನಮ್ ಕಡೆ ಇದೆ ಬಂತು ಗೈಸ್, ಬಂತು. ಇಳಿ ಕೆಳಗೆ. 60 ರೌಂಡ್. ಹೋಯ್ 1 kg 100 ಗ್ರಾಮ್ ಕಡಿಮೆ ಆಗ್ಬಿಟ್ಟಿದೀನೋ. 51 ಇದು ಇವಾಗ 59 kg 900 ಗ್ರಾಮ್. ಜಾಸ್ತಿ ತಿಂತೀವಲ್ಲ. ಡಯಟ್ ಮಾಡ್ತಿರ್ಬೇಕು ನೋಡಿ ಗೈಸ್. ವರ್ಕ್ ಆಗ್ತೈತೆ. 58 ಅನ್ಕೋ ರೌಂಡ್ ಫಿಗರ್. 160. 60. ಒಂದ್ ಟೈಮ್ ನೆನ್ಪಿದೆ ನಿನ್ಗೆ, ನಾನ್ 46 ಇದ್ದೆ, ನೀನ್ 58 ಇದ್ದೆ ಅವಾಗ. ನಾನೇ ಜಾಸ್ತಿ ತೂಕ ಐತೆ ಇವಾಗ. ಇವನು ತಿಂದಿ ಜಾಸ್ತಿ ತಿಂದ್ ನೋಡಿ ಇವನ್ ದೇಹ ನೋಡಿ ಗೊತ್ತಾಯ್ತತೆ. ಈ 70 kg ಇರೋನು 60 kg ತೋರಿಸ್ತಿದ್ರೆ ಏನ್ ಹೇಳೋಣ ಹೇಳಿ. ನೀನ್ ಬರ್ತಾ ಇನ್ ತೂಕ ಕಡಿಮೆ ಆಗ್ತಿದ್ಯಾ. 57 ಅದೇ ಅಷ್ಟೇ. 10th ಆಗಿದ್ದಾನೆ ಅಷ್ಟೇ. ಏನು ಮಾಡಕ್ಕಾಗಲ್ಲಪ್ಪ. ನಿಮ್ಮಷ್ಟು ನಾನು ನೀಟಾಗೆ ಗ್ರಾಜುವಲಿ 1 kg ಅನ್ಕೊಂಡು 60 kg ಬಂದಿರೋದು. ತಿನ್ನನ ಕಣೋ, ತಿನ್ನನ. ನಾನು ತಿಂತಾ ಇದ್ದೀನಿ. ನಾನು ಮೊನ್ನೆ ಚೆಕ್ ಮಾಡಿದಾಗ ಎಷ್ಟು 59. ಇವಾಗ ಎಷ್ಟು 200 ಗ್ರಾಮ್ ಕಡಿಮೆ ಆಗ್ಬಿಟ್ಟಿದ್ಯಾ. 59 ಇತ್ತು. 59 2 kg ಕಮ್ಮಿ ಆಗಿದ್ದೀನಿ. 1/4 kg ಏನೋ ಆಗಿರ್ಬೋದು. ಏನೋ ಆಗೈತೆ ಬನ್ನಿ. ಅನ್ಕೊಂಡ್ಬಿಟ್ಟಿದ್ದೀರಾ. ಡೈರೆಕ್ಟ್ ಮನೆಗೆ ಹೋಗಿ ಪುನೀತ್ 68 ಇವಾಗ 60. ಪುನೀತ್ 68 ಅವ್ನು 68. ನಮ್ಮ ಕ್ಲಾಸ್ ಇನ್ನೊಬ್ಬ ಟಾಪರ್, PU ಟಾಪರ್. ಇವನು ಸ್ಕೂಲ್ ಟಾಪರ್. ಹರ್ಷೇಶ್ ಗೌಡ ಇಂಜಿನಿಯರಿಂಗ್ ಟಾಪರ್. ಹರ್ಷೇಶ್ ಗೌಡ ಸ್ಕೂಲ್ ಟಾಪರ್. ಪುನೀತ್ ಕಾಲೇಜ್ ಟಾಪರ್. ಇಂಜಿನಿಯರಿಂಗ್. ನಾನ್ ಯಾವ ಟಾಪರ್ ಇದೆ? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕ್ತಾರಲ್ಲ ಅವರು ಟಾಪರ್, ನಾನ್ ಟಾಪರ್ ಅಲ್ಲ. ಏನ್ ಕಮೆಂಟ್ ಸೆಕ್ಷನ್ ಪೂರ್ತಿ ಶಶಾಂಕ್ ಗೌಡ ಟಾಪರ್, ಕೀಪ್ ಇಟ್ ಅಪ್ ಟಾಪರ್. ಅವ್ರವ್ರ ಟಾಪರ್. ಬನ್ನಿ ಡೈರೆಕ್ಟ್ ಮನೆಗೆ ಹೋಗಿ. ಬಾರ ಪರವಾಗಿಲ್ಲ ನೋಡವನು. ಲೇ ನಿಮ್ ಸ್ಕೂಲ್ ಅವ್ರು ಯಾರು ಇವಾಗ ನೋಡ. ಧನ್ರಾಜ್ ವ್ಲಾಗ್ಸ್ ಅಂತ ನೋಡು. ಲೇ ಏನ್ ತೆಗ್ಯೋ ನಿನ್ ಸ್ಕೂಲಲ್ಲಿ ಯಾರು ನೋಡಲ್ಲ. ಇವನ್ ಸ್ಕೂಲಲ್ಲಿ ನೋಡ್ತಾರಂತೆ ಗೈಸ್, ಅದಕ್ಕೆ ಇವನು ನಿಮಿಷ ತೋರಿಸ್ತೀನಿ ಗೈಸ್. ಇವ್ನಿಗೆ ನಮ್ಮ ಚಾನಲ್ ತೋರಿಸ್ಬಿಟ್ಟು ಸಿಗ್ತೀನಿ ತಡಿ. ಸೊ ಸಬ್ಸ್ಕ್ರೈಬ್ ಮಾಡ್ರೋ. ಏನ್ ಕೊಡ್ತೀರಾ? ಸಬ್ಸ್ಕ್ರೈಬ್ ಮಾಡಿದ್ರೆ ಏನ್ ಕೊಡ್ತೀರಾ? ಇವ್ನಿಗೊಂದು ಪನಿಷ್ಮೆಂಟ್ ಕೊಡೋ ನೀನೇ ಏನಾರ. ಆಯ್ತು, 1 ನಿಮಿಷ ತಡಿ ಹಂಗೆಲ್ಲ ಗೈಸ್. ಒಂದು ಶೂಟ್ ಮಾಡ್ತಿದ್ದೆ, ಒಂದು ಪನಿಷ್ಮೆಂಟ್ 1 ನಿಮಿಷ. ಒಂದು ವಿಡಿಯೋ ಶೂಟ್ ಪ್ಲಾನ್ ಮಾಡ್ತಾ ಇದ್ದೀನಿ. ನೀವು ಪನಿಷ್ಮೆಂಟ್ ತಗೊಳಕ್ಕೆ ರೆಡಿ ಇಲ್ಲ. ಅದು ವಿಡಿಯೋ ರೀಲ್ಸ್ ಅಲ್ಲಿ ಬರುತ್ತೆ ನೋಡಿ. ರೀಲ್ಸ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ವ್ಲಾಗ್ ಎಲ್ಲ ಮಾಡಿ ರೀಲ್ಸ್ ಎಲ್ಲ ಬರ್ತದೆ. ವ್ಲಾಗ್ ಅಲ್ಲಿ ಬರಲ್ಲ ಗೈಸ್, ರೀಲ್ಸ್ ಅಲ್ಲಿ ಮಾತ್ರ ಬರುತ್ತೆ ಅದು. ಗೈಸ್ ಕ್ಯಾಮ್ರಾ ಕ್ಲಾರಿಟಿ ಸರಿ ಇಲ್ಲ ಅಂತ ಬೈಬೇಡಿ. ಹೊಸ ತಗೊಳ್ಳೋ ತನಕ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಸ್ವಲ್ಪ ಅಡ್ಜಸ್ಟ್. ಹಿಂಗ್ ಕೂತ್ಕೊಂಡು ವಿಡಿಯೋ ಪ್ಲಾನ್ ಮಾಡ್ತಾ ಇದೀವಿ. ಯಾವ ವಿಡಿಯೋನು ಐಡಿಯಾ ಸಿಗ್ತಿಲ್ಲ. ಇವನಿಗೆ ಸೂಟ್ ಆಗೋ ಅಂತವ್ ಯಾವ ಸಿಗ್ತಿಲ್ಲ. ಇವ್ರ ಮನೆ ಮೇಲಿಂದ ವ್ಯೂ ನೋಡಿ ಹೆಂಗೈತೆ. ನಮ್ಮ ಮನೆ ಟಾಪಿಕ್ ಬಂದಿದೀವಿ. ಅದು ಹಿಂದೆಗಡೆ ಗ್ರೌಂಡ್, ಪಕ್ಕದಲ್ಲಿ ಮೋರಿ. ವಿಡಿಯೋ ಮಾಡಕ್ಕೆ ಎಂತ ವ್ಯೂ ಸಹಾಗದೆ. ಹಿಂದ್ಗಡೆ ಗ್ರೌಂಡು, ಆ ಕಡೆ ನೋಡಕ್ ಹೋಗ್ಬೇಡಿ, ಹಿಂದ್ಗಡೆ ಗ್ರೌಂಡು ಅಷ್ಟೇ. ಹಿಂದ್ಗಡೆ ಗ್ರೌಂಡು ನಮ್ದೇ. ನಾನು ನಿನ್ನೆ ತಗೊಂಡೋಗಿಸಿದನ್ನ ಜಮೀನ್ದಾರು ಚೆನ್ನಾಗಿ. ಇದು ಒಂದು ಸ್ಕೂಲ್ ಕಟ್ಬಿಡೋಣ ಅಂತ ತಗೊಂಡಿದ್ದೀವಿ. ನಾಳೆ ಕಟ್ ತೋರಿಸ್ತೀನಿ ನೋಡಿ. ನಾಳೆನೇ ತೋರಿಸ್ತೀನಿ ಕಣ ಕಟ್ಟಿ. ಒಂದ ವಿಡಿಯೋ ಶೂಟ್ ಆಯ್ತು, ಶಾರ್ಟು ಚಿಕ್ಕ ವಿಡಿಯೋ. ಇವಾಗ ಡೈರೆಕ್ಟ್ ಮನೆಗೆ ಹೋಗಿ ಊಟ ಮಾಡೋಣ.
ಅಯ್ಯ ಆಯ್ತು ನಡಿ. ಅದು ಗೈಸ್ ಇವನು ಫುಲ್ ಎಫರ್ಟ್ ಹಾಕ್ಬಿಟ್ಟವನೆ, ಫುಲ್ ಎಫರ್ಟ್ ಹಾಕ್ಬಿಟ್ಟವನೆ. ಅದು ನೋಡಿ ಶಾರ್ಟ್ ಬರುತ್ತೆ ಗೈಸ್. ಇವಾಗ ಬಾಟರ್ ಫ್ಲಿಪ್ ರೌಂಡ್, ಬಾಟರ್ ಫ್ಲಿಪ್ ರೌಂಡ್. ನಿನಗೆ ಇವಾಗ ಸ್ಟಾರ್ಟಿಂಗ್ ಫಸ್ಟಿಂದ ಕಣ ಗೈಸ್. ಇವನಿಗೆ 3 ಚಾನ್ಸು, ನನಗೆ 3 ಚಾನ್ಸು. ನೀನು ನೋಡ್ತೀನಾ? ಹಾಂ, ನನಗೆ ಇವ್ನು 3 ಚಾನ್ಸು, ನನಗೆ 3 ಚಾನ್ಸು. 3ರಲ್ಲಿ ಒಂದಾರ ಬಾಟ್ಲು ನಿಂತ್ಕೋಬೇಕು, ಒಂದ್ಸಲಿನಾರ. ಹಾಂ, ಸ್ಟಾರ್ಟ್ ಮಾಡು. ನಂದೇ ಸರಿ. ಅಯ್ಯೋ ಗೈಸ್, ಇವಾಗ ನಾನು ಗ್ಯಾರಂಟಿ ಬಿಡಲ್ಲ ಬಿಡ. ಇನ್ನೊಂದ್ಸಲ ಆಡ್ತೀನಿ ತಡೀರಿ ಗೈಸ್. ನಿಂತ್ಕೋತಿತ್ತು ಅಷ್ಟರಲ್ಲಿ ಇವ್ನು ಕ್ಯಾಮ್ರಾ ಆಫ್ ಮಾಡ್ಬಿಟ್ಟ. ತಿರ್ಗಾ 3 ಚಾನ್ಸ್. ಯಾವಾಗ ಬಿತ್ತೋಳು ನಂದು ಕ್ಯಾಮ್ರಾ ಬತ್ತಲ್ಲ, ಅದಕ್ಕೆ ಬೀಳ್ತಿಲ್ಲ. ಹಿಡ್ಕ ಹೇಳ್ಕೊಂಡ್ಬಿಡ್ತೀನಿ ಹಿಂಗೆ. ಗೈಸ್ ಅವಾಗ ಬಿತ್ತು, ನಿಜ ಬಿತ್ತು, 3 ಸಲ ಬಿತ್ತು ಕನ್ಸಲ್ಲಿ. ಎರಡ್ ಸಲ ನೀನು ಇಲ್ಲ 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 ಗೈಸ್ ಆಯ್ತು ನೋಡು. 2 ಸಲ ಕಂಟಿನ್ಯೂಸ್ ಆಗಿಬಿಡುತ್ತೆ. ಆಗ್ತದೆ ನೋಡೋಣ. ಆಯ್ತು ಅಷ್ಟೇ ಗೈಸ್. ಇವಾಗ ಬನ್ನಿ ಹೊರಗಡೆ ಹೋಗ್ಬಿಟ್ಟು ಮೊದಲೇ ರಿವೀಲ್ ಮಾಡ್ಬಿಟ್ಟೆ. ರಿವೀಲ್ ಯಾಕೋ ಮಾಡಬಾರ್ದು. ಅಲ್ಲೋ ಒಂದು ಚಾಲೆಂಜ್ ಮಾಡ್ತಾ ಇದೀವಿ ಗೈಸ್. ಅದೊಂದು ಚಾಲೆಂಜ್ ಕಂಪ್ಲೀಟ್ ಮಾಡ್ಬಿಟ್ಟು ಬರೋಣ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ನೋಡ್ತಾ ಇರಿ ಗೈಸ್. ಇವಾಗ ಇವ್ನ ಮನೆಗೆ ಬಿಟ್ಬಿಟ್ಟು ಡೈರೆಕ್ಟ್ ನಮ್ಮ ಮನೆಗೆ ಹೋಗೋಣ. ಇವತ್ತಿನ ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮುಂದಿನ ಬ್ಲಾಗಲ್ಲಿ ಇವನ ಜೊತೆ ಶಾಪಿಂಗ್ ಹೋಗಿರೋದಿರುತ್ತೆ, ಮಿಸ್ ಮಾಡಬೇಡಿ ನೋಡಿ.